ನಮಸ್ಕಾರ ಎಲ್ಲರಿಗೂ. ಜೈ ಕರ್ನಾಟಕ ಕಾರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಸರ್. ಇವತ್ತು ನೋಡಿ ಬಲ್ಕ್ ಗಾಡಿಗಳ ಜೊತೆ ಬಂದಿದ್ದೀನಿ ಸರ್. ಬಲ್ಕ್ ಅಂತಂದರೆ ತುಂಬ ಗಾಡಿಗಳು ತೋರಿಸ್ತೀನಿ ನೋಡಿ ಸರ್. ಸುಮಾರು ಒಂದು 10ರಿಂದ 11 ಗಾಡಿಗಳಿದ್ದಾವೆ. ಎಲ್ಲ ಗಾಡಿಗಳನ್ನು ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೀವು ನೋಡ್ತಾ ಇರಿ. ನಿಮಗೆ ಯಾವುದು ಲೈಕ್ ಆಗುತ್ತೋ ಕುಳಿತಲ್ಲೇ ವಿಡಿಯೋ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಲ್ ಮಾಡ್ಬೋದು. ನಂಬರ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇದು ಯಾವ ಮಾಡಲು ಅಂತಂದರೆ 2022 ಮಾಡಲು CNG ಪೆಟ್ರೋಲ್ CNG ಕಂಪ್ನಿ ಬ್ರೇಡು, ಸಿಂಗಲ್ ಓನರು ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ, ಹೊಸ ಟೈರ್ ಇದೆ. ನಿಮಗೆ ಇಂಟೀರಿಯರ್ ತೋರಿಸ್ತೀನಿ, ಹಂಗೆ ನೋಡ್ತಾ ಬನ್ನಿ. ಒಂದು ರೌಂಡ್ ಗಾಡಿ ಫುಲ್ ತೋರಿಸ್ತೀನಿ ನೋಡಿ. 4 ಹೊಸ ಟೈರ್ ಇದೆ. ನೀವು ತಗೊಂಡೋಗಿ ಟೈರ್ ಹಾಕ್ಸ್ಬೇಕು, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು ಅಂತ ಏನಿಲ್ಲ ಸರ್. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ನಾವೇ ಮಾಡಿಕೊಡ್ತೀವಿ. ನೀವು ತಗೊಂಡೋಗಿ ಬರೀ ಪೆಟ್ರೋಲು ಮತ್ತು CNG ಹಾಕೊಂಡು ಓಡಿಸಿರೋ ಸಾಕು ಅಲ್ವಾ. ಬನ್ನಿ, ಹಂಗೆ ಇಂಟೀರಿಯರ್ ತೋರಿಸ್ತೀನಿ. ಲಾಕ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ. ಲಾಕ್ ಆಗಿದೆ, ಸರಿ. ಲಾಕ್ ಓಪನ್ ಮಾಡಿಬಿಟ್ಟು ಇಂಟೀರಿಯರ್ ತೋರಿಸ್ತೀನಿ. ಬನ್ನಿ, ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ. ತುಂಬ ಗಾಡಿಗಳಿದ್ದಾವೆ ನೋಡಿ ಸರ್. ಇದು 16 ಮಾಡಲು ಸೆಕೆಂಡ್ ಓನರು ಟೂರು ಸ್ವಿಫ್ಟು. ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ನಿಮಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಬನ್ನಿ, ಹಾಗೆ ಇದು ಓಪನ್ ಆಗ್ತು. ಹಂಗೆ ಇಂಟೀರಿಯರ್ ತೋರಿಸ್ಬಿಟ್ಟಿದ್ದು ಒಂದು ಸತಿ ನೋಡಿ. ಇಂಟೀರಿಯರ್ ನೋಡಿ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಇಂಟೀರಿಯರ್ ತಗೊಂಡೋಗಿ ಇಂಟೀರಿಯರ್ ಕ್ಲೀನ್ ಮಾಡಬೇಕು, ಇಲ್ಲ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು. ಸಿಸ್ಟಮ್ಗಳು ಹಾಕಿದೆ ಸರ್. ಈಗ ಸಿಸ್ಟಮ್ಮು ಹಾಕಿದೆ, ಆಂಡ್ರಾಯ್ಡ್ ಸಿಸ್ಟಮ್ಮು, ಸೂಪರು, ಸ್ಪೀಕರು ಎಲ್ಲ ಕೂಡ ಹಾಕಿದೆ. ಯಾವುದು ನಿಮಗೆ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಟೂರೇಸ್ ಆದ್ದರಿಂದ ಮುಂದೆ ಮಾತ್ರ ಪವರ್ ವಿಂಡೋ ಬರುತ್ತೆ, ಹಿಂದೆ ಬಂದು ಹ್ಯಾಂಡಲ್ ಬರುತ್ತೆ. ಸೊ ಸಿಂಗಲ್ ಓನರು ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಇದೆ ನೋಡಿ. ಹಂಗೆ ನೋಡ್ತಾ ಬನ್ನಿ. ಮತ್ತು ನಿಮಗೆ ನೆಕ್ಸ್ಟ್ ಗಾಡಿ ತೋರಿಸ್ತೀನಿ ಬನ್ನಿ. ಇದು ಲಾಕ್ ಆಗಿಬಿಟ್ಟಿದೆ, ಪರವಾಗಿಲ್ಲ. ಬನ್ನಿ, ಹಂಗೆ ಬೂಟ್ ಸ್ಪೇಸ್ ತೋರಿಸ್ಬಿಡ್ತೀನಿ. ನಿಮ್ಮ CNG ಕಂಪ್ನಿ ಪಿರಿಯಡ ಇಲ್ಲ ಹೊರಡೆ ಪಿರಿಯಡ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ನಿಮಗೆ ಕನ್ಫರ್ಮ್ ಮಾಡಿಬಿಡ್ತೀನಿ ನೋಡಿ. ಇದು ಈ ಥರ ಟ್ಯಾಂಕ್ ಬಂದರೆ ನಿಮಗೆ ಕಂಪ್ನಿ ಪಿರಿಯಡ್ ಅಂತ ಅರ್ಥ. ಹಂಗೆ ಜೂಮ್ ಮಾಡಿ ನಿಮ್ಗೆ ಒಳಗಿಂದನೂ ತೋರಿಸ್ತೀನಿ. ಬೂಟ್ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಯಾಕೆಂದರೆ ಇದು CNG ಇರೋದ್ರಿಂದ, CNG ಟ್ಯಾಂಕ್ ಇರೋದ್ರಿಂದ ನಿಮಗೆ ಕಮ್ಮಿ ಬರುತ್ತೆ ನೋಡಿ. ಹಂಗೆ ಎಲ್ಲ ನೋಡ್ತಾ ಬನ್ನಿ. ಇದು CNG ಗಾಡಿ ಬಗ್ಗೆ ನೋಡ್ಕೊಂಡ್ರೆ, ಈಗ 16 ಮಾಡಲು ಟೂರು ಸೆಕೆಂಡ್ ಓನರು. ಆವಾಗ ಲಾಕ್ ಓಪನ್ ಮಾಡಿದ್ದು ಅದರಿಂದ ಬ್ಯಾಕ್ ಹೋದೆ, ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 16 ಮಾಡಲು ಸೆಕೆಂಡ್ ಓನರು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇದು ಕೂಡ ನಿಮಗೆ ಫುಲ್ ಕ್ಯಾಶಿಗೂ ಸಿಗುತ್ತೆ, ಲೋನ್ ಆಪ್ಷನ್ನು ಸಿಗುತ್ತೆ. ಟೈರು ಕೂಡ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬನ್ನಿ, ಹಾಗೆ ನೆಕ್ಸ್ಟ್ ಗಾಡಿ ನೋಡೋಣ. ನಿಮಗೆ CNG ಗಾಡಿ ಬೇಕು ಅಂದರೆ ಇದೆ, ಡೀಸೆಲ್ ಗಾಡಿ ಇದೆ. 15, 16, 17 ಎಲ್ಲ ಗಾಡಿಗಳು ಸಿಗುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ಗಾಡಿ ಬಂದು ನಿಮಗೆ CNG 2024 ಮಾಡಲು ಸಿಂಗಲ್ ಓನರು, ಕಂಪ್ನಿ ಪಿಟೆಡ್ CNG ಸರ್. ಇದು ಹೊರಡೆ ಬರಡೆ ಎಲ್ಲೂ ಫಿಟ್ ಮಾಡಿಲ್ಲ. ಇದಕ್ಕೂ ಕೂಡ ಟೈರು ಹೊಸ ಟೈರೇ ಸರ್. ಆಲ್ಮೋಸ್ಟು ನಮ್ಮ ಗಾಡಿಗಳಿಗೆಲ್ಲ ಹೊಸ ಟೈರೇ ಹಾಕ್ಕೊಡೋದು. ಸೊ ನೋಡಿ, ಗಾಡಿ ಸೂಪರಾಗಿದೆ. ಕಂಪ್ನಿ ಪಿಟೆಡ್ CNG ಅಂದರೆ ನಿಮಗೆ ಇಲ್ಲಿ CNG ಇದು ಬರುತ್ತೆ. ಅದು ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ. ಆದರೂ ವಿಡಿಯೋದಲ್ಲಿ ನೋಡ್ಕೊಂಬಿಡಿ. ವಿಡಿಯೋ ಫುಲ್ ತೋರಿಸಿ ನೋಡಿ ಸರ್. ಕಾಲ್ ಫುಲ್ ಇದೆ, ತುಂಬಿದೆ. ಪಾರ್ಕಿಂಗ್ ಬಂದು ಫುಲ್ ಇದೆ. ಖಾಲಿ ಮಾಡೋ ಜವಾಬ್ದಾರಿ ನಿಮ್ಮದಿದೆ. ಬನ್ನಿ, ಇಂಟೀರಿಯರ್ ತೋರಿಸ್ತೀನಿ. ಈ ಗಾಡಿದು 24 ಸರ್. 4 ಪವರ್ ವಿಂಡೋ ಬರುತ್ತೆ ಇದಕ್ಕೆ, ಕಂಪ್ನಿ ಪವರ್ ವಿಂಡೋ. ಏನಕ್ಕೆ ಅಂದರೆ ಟೂರೆಸ್ಸೇ, ಬಟ್ ಆದರೆ ಕಂಪ್ನಿ ಪವರ್ ವಿಂಡೋ ಫಿಟ್ಟಿಂಗ್ ಆಗಿದೆ. ಗಾಡಿ ಶೋರೂಮ್ ಕಂಡೀಷನ್ ಇದೆ ಸರ್. ಗಾಡಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಇದ್ರಲ್ಲಿ ಸೆಂಟ್ರ್ AC ಬರೋಲ್ಲ, ರೂಪ್ AC ಬರೋಲ್ಲ, ಯಾಕೆಂದರೆ ಟೂರೆಸ್ಸು. ಆದರೆ 4 ಪವರ್ ವಿಂಡೋ ಕಂಪ್ನಿಯಿಂದ ಹಾಕ್ಸಿದೆ. ಕಂಪ್ನಿ ಪವರ್ ವಿಂಡೋನ ನೋಡಿ. ಹೊರಡೆ ಆದರೆ ಸಣ್ಣಗೆ ಬರುತ್ತೆ, ಇದು ದೊಡ್ಡದಾಗಿ ಬರುತ್ತೆ. ಸೊ ಅದರಿಂದ ಇದರಲ್ಲೂ ಸ್ಪೀಕರು ಎಲ್ಲ ಇದೆ. ಸಿಸ್ಟಮ್ ನಿಮಗೆ ಬೇಕಾಗಿರೋ ಸಿಸ್ಟಮ್ ನೀವು ಹಾಕೋಬೋದು, ಅದರಿಂದ ಸಿಸ್ಟಮ್ ಹಾಕಿಲ್ಲ. ಗಾಡಿ ಸಿಂಗಲ್ ಓನರ್ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬನ್ನಿ, ಹಾಗೆ ಒಂದು ರೌಂಡು ನಿಮಗೆ ಎಲ್ಲನೂ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಗಾಡಿ ಬಗ್ಗೆನೂ ಹೇಳ್ತೀನಿ. ಈ ಗಾಡಿನೂ ಸೂಪರಾಗಿದೆ. ಬನ್ನಿ, ರೈಟ್ ಸೈಡಿಂದ ನಿಮಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಇಂಟೀರಿಯರ್ ಮಾತ್ರ ಸೂಪರಾಗಿದೆ ಸರ್. ಎಲ್ಲ ಕ್ಲೀನಾಗಿದೆ. ನೀವು ತಗೊಂಡೋಗಿ ಒಂದು ಸರ್ವಿಸ್ ಮಾಡಿಸ್ಬೇಕು, ವಾಟರ್ ಸರ್ವಿಸ್ ಮಾಡಬೇಕು, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು, ಸ್ಟಿಕ್ಕರಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಸರ್. ಗಾಡಿಗಳು ಎಲ್ಲ ಕೂಡ ನಮ್ಮಲ್ಲಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಎಲ್ಲ ಇರೋದು. ಇದು ನೋಡಿ ಸರ್, ನೆಕ್ಸ್ಟ್ ಗಾಡಿ 17 ಮಾಡಲು ಸೆಕೆಂಡ್ ಓನರ್ ಗಾಡಿ, ಟೂರು ಲಾಂಗ್ ಡಿಕ್ಕಿ. ಇದರಲ್ಲಿ ಬೂಟ್ ಸ್ಪೇಸ್ ಚೆನ್ನಾಗುತ್ತೆ, ಟೂರಿಸ್ಟು ಓನರ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಗಾಡಿನೂ ಇದು ಚೆನ್ನಾಗಿದೆ. ಇದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು, ಎಲ್ಲ ರನ್ನಿಂಗ್ ಕಂಡೀಷನ್ ಆ್ಯಂಡ್ ಡಾಕ್ಯುಮೆಂಟು. ಇಂಟೀರಿಯರ್ ಹೊಸ ಸೀಟ್ ಕವರ್ ಹಾಕಿದೆ ಸರ್. ಇಂಟೀರಿಯರ್ ನೋಡಿ, ಹೊಸ ಸೀಟ್ ಕವರ್ ಹಾಕಿದ್ದೀವಿ. ಆಲ್ಮೋಸ್ಟು ಸೀಟ್ ಕವರ್ ಹೋಗಿದ್ರು ಕೂಡ, ಸ್ವಲ್ಪ ಹೋಗಿದ್ರು ಕೂಡ ಹೊಸ ಸೀಟ್ ಕವರ್ ಹಾಕ್ಬಿಡ್ತೀವಿ ಸರ್.
ಯಾಕೆಂದರೆ ಹೆಂಗಿರೋ ದುಡಿಯೋಕ್ಕೆ ತಗೊಂಡೋಗೋರು ಸ್ವಲ್ಪ ನೀಟಾಗಿರಲಿ, ನಮ್ಮ ಕಡೆಯಿಂದ ಗಾಡಿ ತಗೊಂಡೋದ್ರು ನಮ್ಮ ಹೆಸ್ರು ಹೇಳ್ಬೇಕು. ಆದ್ದರಿಂದ ಬಂದು ನಾವು ಗಾಡಿ ಸೀಟ್ ಕವರೆಲ್ಲನೂ ನೀಟಾಗಿ ಹಾಕ್ಕೊಡ್ತೀವಿ. ಗಾಡಿ ನೋಡ್ಕೊಳ್ಳಿ, ಗಾಡಿ ಬಂದು ಸೂಪರಾಗಿದೆ. 70 ಮಾಡಲು ಸೆಕೆಂಡ್ ಓನರು. ನಿಮಗೆ ಸ್ವಲ್ಪ ಹಿಂದೆ ನಿಂತಿದೆ, ಅದರಿಂದ ಬೂಟ್ ಸ್ಪೇಸ್ ತೋರ್ಸೋಕ್ಕಾಗಲಿಲ್ಲ. ಬೂಟ್ ಸ್ಪೇಸ್ ಮೇಲೆ ಮಾಮೂಲಿ ಇಟೋಸ್ ಥರ ಬರುತ್ತೆ. ಸರ್ ಈ ಗಾಡಿ ಬಂದು ಟೂರ್ ಎಸ್ 2019 ಮಾಡಲು ಸಿಂಗಲ್ ಓನರು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಸೂಪರಾಗಿದೆ ಸರ್ ಗಾಡಿ. ಇಂಜನ್ ಕಂಡೀಷನ್ ಆಗಲಿ ಎಲ್ಲ ಸೂಪರಾಗಿದೆ. ಗಾಡಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ನೋಡಿ ಗಾಡಿ KA05 ಗಾಡಿ 19 ಮಾಡಲು ಸಿಂಗಲ್ ಓನರು. ಗಾಡಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ. ಇದ್ರದ್ದು ಕೀ ಓಪನ್ ಇದೆ ನೋಡಿ. ಇದು ಬಂದು ಇಂಟೀರಿಯರ್, ಇದು ಅಷ್ಟೇ ಸರ್, ಎಲ್ಲ ಕ್ಲೀನ್ ಇದೆ. ಆಲ್ಮೋಸ್ಟ್ ಹೇಳಿದ್ನಲ್ಲ, ಆಲ್ಮೋಸ್ಟ್ ಎಲ್ಲ ನಾವು ಇಂಟೀರಿಯರ್ ಕ್ಲೀನ್ ಮಾಡಿ ನೀಟಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಎಲ್ಲ ಇರೋದು. ಇದರಲ್ಲೂ ಕೂಡ ಸಿಸ್ಟಮ್ ಇದೆ, ಮತ್ತು JBL ಸ್ಪೀಕರ್ ಇದೆ ಸರ್ ಇದರಲ್ಲಿ. ನಿಮಗೆ ಎಫೆಕ್ಟು JBL ಅಂದರೆ ಸಖತ್ತಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. JBL ಎಫೆಕ್ಟು 4 ಪವರ್ ವಿಂಡೋ ಸರ್, ಇದು ಕಂಪ್ನಿ ಪವರ್ ವಿಂಡೋನೇ. ಆ್ಯಕ್ಚುಲಿ ಶೋರೂಮಿಂದ ಒಂದು ಸತಿ ಇದು ಬರೋಲ್ಲ, ಬಟ್ ಎಲ್ಲ ಇದೆ ನೋಡಿ. GPS ಕೂಡ ಹಾಕಿದೆ ಇದಕ್ಕೆ. 19 ಮಾಡಲ್ ಸಿಂಗಲ್ ಓನರ್, GPS ಹಾಕಿದೆ. GPS ಪಾನಿ ಬಟನು ಏನಿರುತ್ತೋ ಅದೆಲ್ಲ. ಬಲ್ಲಿ ಇದರಲ್ಲಿ ನಿಮಗೆ ಡೀಸೆಲ್ ಗಾಡಿ ಆದ್ದರಿಂದ ಬೂಟ್ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಬೂಟ್ ಸ್ಪೇಸ್ ನೋಡಿ ಸರ್, ಆರಾಮಾಗಿ 2-3 ಸೂಟ್ ಕೇಸ್ ಇಟ್ಕೋಬೋದು. ಲಾಂಗ್ ಟ್ರಿಪ್ ಹೋಗೋರ್ಗೂ ಒಳ್ಳೆ ಗಾಡಿ. ಇಂಜನು ಸ್ಮೂತ್ ಇಂಜನು ಸರ್. ಇದ್ರ ಬಗ್ಗೆ ಇಂಜನ್ ಬಗ್ಗೆ ಮಾತಾಡೋಂಗಿಲ್ಲ. ಇಂಜನಿಗೆ ಗ್ಯಾರಂಟಿನೇ ಕೊಡ್ತೀನಿ ಸರ್. ಇಂಜನಿಗಂತೂ ಪಕ್ಕಾ ಗ್ಯಾರಂಟಿ ಕೊಡ್ತೀನಿ. ಅದು ಬಂದು ನಿಮಗೆ ಬೂಟ್ ಸ್ಪೇಸ್ ಚೆನ್ನಾಗಿದೆ ಸರ್. ಇದು ಬಂದು KA06 ಏನಿದೆ ಗಾಡಿ, AA2120. ಇದು ನಿಮ್ಗೆ 18 ಮಾಡಲು ಸೆಕೆಂಡ್ ಓನರು. ಇದು ಕೂಡ ಎಲ್ಲ ಡಾಕ್ಯುಮೆಂಟು ಕೂಡ ರನ್ನಿಂಗ್ ಇದೆ. ಇದು ಲಾಕ್ ಆಗಿದೆ, ಇಲ್ಲ ಬನ್ನಿ ಹೊರಡೆಯಿಂದನೂ ಒಂದು ಸರಿ ತೋರಿಸ್ಬಿಡ್ತೀನಿ. ಸೇಮ್ 19 ಮಾಡಲ್ ಹೇಗಿದೆ ಹಾಗೇ ಇದೆ 18 ಮಾಡಲು ಕೂಡ. ಗಾಡಿ ಮಾತ್ರ ಸೂಪರಾಗಿದೆ. ಇದು ಸೆಕೆಂಡ್ ಓನರು. ಇದು ಗಾಡಿಗಳು ಬಂದು ನಿಮಗೆ ಫುಲ್ ಕ್ಯಾಶಿಗೂ ಆಗುತ್ತೆ, ಲೋನ್ ಆಪ್ಷನ್ಗೂ ಆಗುತ್ತೆ. ಇದು ಬೇಕಾದ್ರೆ ಲೋನ್ ನಿಮ್ಗೆ ಆಗಲಿಲ್ಲ ಅಂದರೂ ನಾವು ಮಾಡಿಕೊಡ್ತೀವಿ. ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಮಾಡಿಸ್ಕೊಳ್ಳಿ. ಅದೇ ನಾನು ಹೇಳಿದ್ದೆ ಮೊದಲೇ ಹೇಳ್ದಂಗೆ, ಲೋನ್ ಬಗ್ಗೆನೂ ಹಂಗೆ ಹೇಳ್ತೀನಿ ಸರ್. ಇದರಲ್ಲೂ ಸ್ಪೀಕರ್ ಇದೆ, ಸಿಸ್ಟಮ್ ಇದೆ, ಎಲ್ಲ ಚೆನ್ನಾಗಿದೆ ಗಾಡಿ. ಹೊರಗಡೆಯಿಂದ ತೋರಿಸಿದ್ದೀನಿ. ನೆಕ್ಸ್ಟ್ ಗಾಡಿ ಬನ್ನಿ ಸರ್. ನೆಕ್ಸ್ಟ್ ಗಾಡಿ ಇಟಿಯೋಸ್ ಲವರ್ಸಿಗೆ ಗ್ರೇ ಕಲರ್ ಅಂತೂ ನಮ್ಮ ಹತ್ರ ನಿಂತ್ಕೊಳ್ಳೋದೇ ಇಲ್ಲ ಸರ್. ಸುಮಾರು 5ರಿಂದ 6 ಗಾಡಿ ಒಂದು ವೀಕಲ್ಲಿ ಸೇಲ್ ಆಗಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. 17 ಮಾಡಲು ಸೆಕೆಂಡ್ ಓನರು, GD 17 ಮಾಡಲು ಸೆಕೆಂಡ್ ಓನರ್ GD. ಡಾಕ್ಯುಮೆಂಟ್ ಎಲ್ಲ ರನ್ ಆಗಿದೆ. ಆಮೇಲೆ ನಿಮ್ಗೆ ಇದು ಗಾಡೀಲಿ ಬಂದು ನಿಮಗೆ ಬ್ರಿಕ್ಸ್ಟೋನ್ ಟೈರು ಸರ್. 4 ಬ್ರಿಕ್ಸ್ಟೋನ್ ಟೈರು. ಟೈರ್ಗಳು ನೋಡಿ, ನಿಮಗೆ ಟೈರ್ ಬೇಕಾದ್ರೆ ಪ್ರೂಫಿಗೆ ಬಂದು ಟೈರು ಜೂಮ್ ಮಾಡಿ ತೋರಿಸ್ಬಿಡ್ತೀನಿ. ಬ್ರಿಕ್ಸ್ಟೋನ್ ಟೈರು ನೋಡಿ, ಬ್ರಿಕ್ಸ್ಟೋನ್ ಟೈರ್ ಇದೆ. ಯಾವುದಕ್ಕೂ ಲೋಕಲ್ ಟೈರ್ ಹಾಕಲ್ಲ. ಆಲ್ಮೋಸ್ಟು ಬ್ರಿಕ್ಸ್ಟೋನು, ಇಲ್ಲಾಂದರೆ ಇದು ಕೂಡ ಲಾಕ್ ಆಗಿದೆ. ಅದನ್ನು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ, ಹಾಗೆ ಹೊರಗಿಂದ ತೋರಿಸ್ತೀನಿ ನೋಡಿ. ಅದು ಕೀ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ, ಅದರಿಂದ ತೋರ್ಸೋಕ್ಕಾಗಿಲ್ಲ, ಹಂಗೆ ತೋರಿಸ್ತೀನಿ ನೋಡಿ. ಇಂಟೀರಿಯರ್ ಇದಕ್ಕೂ ಕೂಡ ಸೀಟ್ ಕವರೆಲ್ಲ ಹೊಸದಾಗಿ ಹಾಕಿದೆ. ಗಾಡಿ ಸೂಪರಾಗಿದೆ. ಗಾಡಿ ರನ್ನಿಂಗ್ ಕಂಡೀಷನು ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಇಟಿಯೋಸ್ ಬಗ್ಗೆ ಗೊತ್ತಿರೋರಿಗೆ ಇಟಿಯೋಸ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಆದರೂ ಒಂದು ಸತಿ ಹೊಸ್ದಾಗಿ ತಗೊಳ್ಳೋರಿಗೆ ಹೇಳ್ತೀನಿ. ಇದು ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ ಸರ್. ಲೋನ್ ನಿಮಗೆ ಒಂದು 3 ಲಕ್ಷ 3.25 ಗಂಟೆ ಲೋನ್ ಅವೈಲೇಬಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ, ಬನ್ನಿ ನೋಡಿ ತಗೊಳ್ಳಿ. ಇದು ಸರ್, ಇದು ಬಂದು ವೈಟ್ ಬೋರ್ಡು I20 2008 ಮಾಡಲು 3ನೇ ಓನರು. ಪೆಟ್ರೋಲ್ ಗಾಡಿ ಸರ್. ಸಾರಿ I10 ಇದು. ಗಾಡಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ರನ್ನಿಂಗ್ ಕಂಡೀಷನ್ ಆಗಲಿ ಎಲ್ಲ ಸೂಪರಾಗಿದೆ. ಇದರಲ್ಲಿ ನಿಮಗೆ ಈ ಗಾಡಿಗಳಲ್ಲಿ ಎಲ್ಲ ಹೇಳ್ತಾ ಇದ್ದು, ಇದ್ರ ಬಗ್ಗೆ ರೇಟ್ ಬಗ್ಗೆ ಆಗಲಿ ಏನೇ ಮಾಹಿತಿ ಬೇಕಾದರೂ ನೀವು ಆರಾಮಾಗಿ ನಮಗೆ ಕಾಲ್ ಮಾಡಿ ಕೇಳ್ಕೊಬೋದು, ಇಲ್ಲ ವಾಟ್ಸಪ್ ಮಾಡಿ ಕೇಳ್ಬೋದು. ನಮ್ಮ ನಂಬರ್ ಬೇಕು ಅಂತಂದರೆ ನಿಮಗೆ ಸಿಗೋ ಜಾಗ ಬಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ವೀಡಿಯೋದಲ್ಲಿ ಇರೋಲ್ಲ, ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಸರ್. ಹಾಗೆ ಬನ್ನಿ, ನೆಕ್ಸ್ಟ್ ಗಾಡಿ ಬಂದು ರಿಡ್ಸ್ ಗಾಡಿ ಫೇವ್ರೆಟ್ ಗಾಡಿಗಳು. ರಿಡ್ಸ್ ಅಂತೂ ಸುಮಾರು 2 ವಾರದಲ್ಲಿ 7-8 ಗಾಡಿ ಕೊಟ್ಬಿಟ್ಟಿದ್ದೀವಿ ಸರ್. ಇದಲ್ಲೇ 8-9ನೇ ಗಾಡಿ. ಇದಕ್ಕೆ ನೋಡಿ ಬ್ರಿಕ್ಸ್ಟೋನ್ ಟೈರೆ, ಯಾಕೆಂದರೆ ಆಲ್ಮೋಸ್ಟು ಬ್ರಿಕ್ಸ್ಟೋನ್ ಟೈರೇ ಹಾಕೋದು ಸರ್. ನಾವು ಎಲ್ಲ ಬ್ರಿಕ್ಸ್ಟೋನ್ ಟೈರ್ ಹಾಕಿ ಕೊಡೋದು. ಬ್ರಿಕ್ಸ್ಟೋನು JK ಈ ಟೈರ್ಗಳೇ ಹಾಕ್ಕೊಡೋದು. ಗಾಡಿ ಮಾತ್ರ ಸೂಪರಾಗಿದೆ ನೋಡಿ. ಇಂಟೀರಿಯರ್ ತೋರಿಸ್ತೀನಿ. ಇದು 16 ಮಾಡಲು ಸೆಕೆಂಡ್ ಓನರು ರಿಡ್ಸು. ಮಿನಿ ಗಾಡಿ ಹುಡುಕರಂತಿಗೆ ಸೂಪರಾಗಿರೋ ಗಾಡಿ ನೋಡಿ ಸರ್. ಇದು ಈ ಸೀಟ್ ಕವರ್ ಇದಕ್ಕೂ ಕೂಡ ಹೊಸದು. ಇದಕ್ಕೂ GPS ಪಾನಿ ಬಟನ್ ಎಲ್ಲ ಆಗಿದೆ. ನೀವು ತಗೊಂಡೋಗಿ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನು ನೀವು ಹಾಕ್ಬೇಕು ಅಂತೇನಿಲ್ಲ, ಅದೇ ಆಲ್ರೆಡಿ ಹಾಕಿ ಇದ್ದೀವಿ. ಸೊ ಗಾಡಿ ಚೆನ್ನಾಗಿದೆ, ಡಾಕ್ಯುಮೆಂಟು ರನ್ನಿಂಗ್ ಇದೆ. ನಿಮಗೆ ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಲೋನು ಕೂಡ ಆಗುತ್ತೆ. ಇದರಲ್ಲೂ ಬೇಕಾದ್ರೆ ಲಿಡ್ಸ್ಗೂ ಬೇಕಾದ್ರೆ ಲೋನ್ ಆಗುತ್ತೆ ಸರ್. ಇದು ನೆಕ್ಸ್ಟ್ ಗಾಡಿ ಬಂದು ಸೆಲರಿಯೋ 2016 ಮಾಡಲು ಡೀಸೆಲ್ ಗಾಡಿ, ಸಿಂಗಲ್ ಓನರು. ಡಾಕ್ಯುಮೆಂಟ್ ಎಲ್ಲ ಸೂಪರ್ ರನ್ನಿಂಗ್ ಇದೆ. ಕಂಪ್ನಿ ಮ್ಯಾಗ್ವಿಲ್ ಅದು ತೋರಿಸ್ತೀನಿ ನೋಡಿ ಸರ್. ಇದೆಲ್ಲ ಕಂಪ್ನಿ ನೋಡಿ, ಕಂಪ್ನಿ ಸಿಂಬಲ್ ಇದೆ, ಮಾರುತಿ ಸುಜುಕಿ ಸಿಂಬಲ್ಲು ಸೂಪರಾಗಿದೆ ನೋಡಿ. ಇಂಟೀರಿಯರ್ ತೋರಿಸ್ತೀನಿ. ಇದು ಇಂಟೀರಿಯರ್ ಕೂಡ ಇದು ಅಷ್ಟೇ, ಇದು ಕೂಡ ನೀಟಾಗಿದೆ. ಸೀಟ್ ಕವರಿಂದ ಹಿಡಿದು
ಒಳಗೆ ಇಂಟೀರಿಯರ್ ಆಗಲಿ ಎಲ್ಲ ಸೂಪರಾಗಿದೆ. ಇದು ಮಿನಿ ಗಾಡಿ ಹುಡುಕರೋ ಅಂಥವ್ರಿಗೆ, ಡೀಸೆಲ್ ಗಾಡಿ ಹುಡುಕರೋ ಅಂಥವ್ರಿಗೆ ಫ್ರೆಂಡ್ಲಿ ಬಜೆಟ್ನಲ್ಲಿ ನಿಮ್ಗೆ ಆರಾಮಾಗಿ ಈ ಗಾಡಿಗಳು ಸಿಗ್ತವೆ. ಸೊ ಗಾಡಿ ಬಗ್ಗೆ ನೋಡಿ ಸರ್, ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ, ನೆಕ್ಸ್ಟು ಯಾವುದೇ ಗಾಡಿ ಬಗ್ಗೆ ಡೌಟ್ ಇದ್ದರೂ ನೀವು ಆರಾಮಾಗಿ ನಮಗೆ ಫೋನ್ ಮಾಡಿ ತಿಳ್ಕೊಂಡು ಲೊಕೇಶನ್ ಎಲ್ಲ ಹಾಕ್ಸ್ಕೊಳ್ಳಿ. ಒಂದು ಸತಿ ಗಾಡಿ ಹತ್ರ ಬಂದು ವಿಸಿಟ್ ಮಾಡಿ ಗಾಡಿ ನೋಡಿ. ಯಾಕೆಂದರೆ ಕೂತಿ ಜಾಗದಲ್ಲೇ ಕೇಳಿದರೆ ಏನೂ ವರ್ಕೌಟ್ ಆಗೋಲ್ಲ. ರೇಟ್ಗಳು ನೀವು ಹೇಳಿ ರೇಟಿಗೆ ನಾವು ಕೊಡೋಲ್ಲ, ನಾವು ಹೇಳಿ ರೇಟಿಗೆ ನೀವು ಕೊಡೋಲ್ಲ. ಬಟ್ ರೇಟ್ಗಳು ಇಲ್ಲಿ ಬಂದರೆ ಕನ್ಫರ್ಮು ಕಮ್ಮಿ ಮಾಡಿ ಕೊಡ್ತೀವಿ. ಜೈ ಕರ್ನಾಟಕ ಕಾರ್ಸ್ ಕಡೆಯಿಂದ ಬಂದರೆ ಇನ್ನೂ ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಸರ್, ತುಂಬ ಜನ ಬಂದು ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಗಳು ನೋಡ್ತಾಯಿದ್ರು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಮರಿದಲ್ಲೇ ಶೇರ್ ಮಾಡಿ ಸರ್. ನೋಡಿ ಸರ್, ತುಂಬ ಗಾಡಿಗಳಿದ್ದಾವೆ. ನಿಮ್ಗೆ ಇದಲ್ದಲೇ ದೊಡ್ಡ ದೊಡ್ಡ ಎರ್ಟಿಗಾ ಗಾಡಿ, ಕ್ರಿಸ್ಟಾ ಗಾಡಿ, ಯಾವುದೇ ಗಾಡಿ ಬೇಕಾದರೂ ಕಾಲ್ ಮಾಡಿ. ನಂಬರು ಡಿಸ್ಕೌಂಟ್ಸ್ ಹಾಕಿದ್ದೀನಿ ಸರ್. ವಿಡಿಯೋ ನೋಡಿ ಈಗ ತುಂಬ ಧನ್ಯವಾದಗಳು. ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಸಾರ್.